ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಮನ್ನು ಕರ್ನಾಟಕದ ಅತ್ಯಂತ ಸುಂದರ ಮತ್ತು ಐತಿಹಾಸಿಕ ತಾಣಗಳಲ್ಲಿ ಒಂದಾದ ಬಾಗಲಕೋಟೆ ಜಿಲ್ಲೆಯ ಮಹಾಕೂಟಕ್ಕೆ ಕರೆದೊಯ್ಯಲಿದ್ದೇನೆ. ಬಾದಾಮಿ ತಾಲೂಕಿನ ಬೆಟ್ಟಗಳ ಮಡಿಲಲ್ಲಿರುವ ಈ ತಾಣ ಚಾಲುಕ್ಯರ ವಾಸ್ತುಶಿಲ್ಪದ ವೈಭವ ಮತ್ತು ಆಧ್ಯಾತ್ಮದ ಸಂಗಮವಾಗಿದೆ. ಸುಮಾರು 1400 ವರ್ಷಗಳಿಗೂ ಹಳೆಯದಾದ ಈ ದೇವಸ್ಥಾನದ ಸಂಕೀರ್ಣವು ನಮಗೆ ಪ್ರಾಚೀನ ಕಾಲದ ಅದ್ಭುತ ಲೋಕಕ್ಕೆ ಪ್ರವೇಶ ನೀಡಿದಂತೆ ಭಾಸವಾಗುತ್ತದೆ. ಆರನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾದ ಮಹಾಕೂಟವು ಅಂದು ಶೈವ ಪಂಥದ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿನ ವಿಶೇಷವೆಂದರೆ ಇಲ್ಲಿ ಒಂದೇ ಕಡೆ ದ್ರಾವಿಡ ಮತ್ತು ನಾಗರ ಶೈಲಿಯ ಗೋಪುರಗಳನ್ನು ನಾವು ಕಾಣಬಹುದು. ಮಹಾಕೂಟೇಶ್ವರ ದೇವಾಲಯ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು, ಇದರ ಸುತ್ತಲೂ 16 ಸಣ್ಣ ಸಣ್ಣ ಗುಡಿಗಳಿವೆ. ಇಲ್ಲಿನ ಮಹಾಕೂಟ ಸ್ತಂಭ ಶಾಸನವು ಚಾಲುಕ್ಯರ ವಂಶಾವಳಿ ಮತ್ತು ಅಂದಿನ ಸಾಮಾಜಿಕ ಸ್ಥಿತಿಗಳ ಮೇಲೆ ಬೆಳಕು ಚೆಲ್ಲುವ ಪ್ರಮುಖ ಐತಿಹಾಸಿಕ ದಾಖಲೆಯಾಗಿದೆ. ವಿಷ್ಣು ಪುಷ್ಕರಣಿ ಮತ್ತು ಪಂಚಮುಖಿ ಲಿಂಗ. ಈಗ ಈ ತಾಣದ ಅತ್ಯಂತ ಆಕರ್ಷಕ ಭಾಗಕ್ಕೆ ಬರೋಣ. ಅದೇ ವಿಷ್ಣು ಪುಷ್ಕರಣಿ ದೇವಾಲಯದ ಆವರಣದಲ್ಲಿರುವ ಈ ನೈಸರ್ಗಿಕ ಕೊಳಕ್ಕೆ ವರ್ಷದ 12 ತಿಂಗಳು ಬೆಟ್ಟದ ಮಡಿಲಿನಿಂದ ನೀರು ಹರಿದು ಬರುತ್ತದೆ. ಈ ನೀರು ಎಷ್ಟು ನಿರ್ಮಲವಾಗಿದೆ ಎಂದರೆ ಕೊಳದ ತಳಭಾಗವೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಕೊಳದ ಮಧ್ಯದಲ್ಲಿ ನೀರಿನೊಳಗೆ ಮುಳುಗಿರುವ ಪಂಚಮುಖಿ ಶಿವಲಿಂಗವಿದೆ. ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗುತ್ತಾರೆ. ಈ ನೀರಿನ ಸೆಲೆ ಎಲ್ಲಿಂದ ಬರುತ್ತದೆ ಎಂಬುದು ಇಂದಿಗೂ ಒಂದು ಕುತೂಹಲಕಾರಿ ಸಂಗತಿಯೇ ಸರಿ. ನೀವು ಬಾದಾಮಿ ಅಥವಾ ಪಟ್ಟದಕಲ್ಲಿಗೆ ಪ್ರವಾಸ ಯೋಜಿಸಿದರೆ ಅಲ್ಲಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಈ ಮಹಾಕೂಟಕ್ಕೆ ಭೇಟಿ ನೀಡಲು ಮರೆಯಬೇಡಿ. ಇಲ್ಲಿನ ಶಾಂತಿಯುತ ವಾತಾವರಣ, ಹಳೆಯ ಮರಗಳು ಮತ್ತು ಪ್ರಾಚೀನ ಶಿಲ್ಪಕಲೆ ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತದೆ. ಇತಿಹಾಸದ ಪುಟಗಳನ್ನು ಕಣ್ಣಾರೆ ನೋಡಲು ಮಹಾಕೂಟ ಒಂದು ಸೂಕ್ತ ತಾಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರವಾಸಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.